ಸಾರ್ವಜನಿಕವಾಗಿ ಹೇಳಿಸಿ ಅಂತ ಸವಾಲ್ ಹಾಕಿದ್ದಾರೆ. 2017ರಲ್ಲಿ ನಾಟಿಕೋಳಿ ತಿಂದು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟಿಸಿದ್ರು. ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಅದೇ ಕಾರಣಕ್ಕೆ ಮುಂದೆ ತಾಯಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಡಲಿಲ್ಲ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ತಮ್ಮ ಆಪ್ತ ಶಿಷ್ಯ ಜಮೀರ್ ಅಹಮದ್ಗೆ ಹಂದಿ ಮಾಂಸ ತಿನ್ನಿಸಿ ನೋಡೋಣ ಅಂತ ಪ್ರತಾಪ್ ಸಿಂಹ ಸವಾಲ್ ಹಾಕಿದ್ದಾರೆ. ನಮಗೆ ಕೊಡಗಿನಲ್ಲಿ ಯಾರನ್ನೋ ಹೊರಗಡೆಯಿಂದ ಕರ್ಕೊಂಬರುವಂತ ಅಗತ್ಯ ಇಲ್ಲ. ಕೊಡಗಿನ ಜನರೇ ನಿಮಗೆ ಉತ್ತರವನ್ನು ಕೊಡ್ತಾರೆ. ಆದರೆ ಕೊಡಗಿನ ಮೇಲೆ ದ್ವೇಷ ತೀರಿಸೋ ರೀತಿಯಲ್ಲಿ ಬರಕ್ ಹೋಗ್ಬೇಡಿ. ಹಿಂದೆ ಟಿಪ್ಪು ಸುಲ್ತಾನನು ಕೂಡ ಇದೇ ರೀತಿ ದ್ವೇಷ ತೀರ್ಸಂಗ್ ಬಂದ. ಆರು ಕೊಡವರನ್ನ ಯಾವತ್ತೂ ಕೂಡ ಹಿಮ್ಮೆಡ್ಸಕ್ಕಾಗಲಿಲ್ಲ. ಕೊನೆ ಮೋಸದಿಂದ ಬಂದ. ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸ್ವಾಮಿ, ದೇವರು ಮಾಂಸ ತಿನ್ಕೊಂಡು ಬಾ ಅಂತ ಅಥವಾ ತಿನ್ಕೊಳ್ದಲೇ ಬರಬೇಕು ಅಂತ ಏನು ಹೇಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ನಿಮ್ಮ ಶ್ರೀಮತಿಯವರು ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತೆ. ದೇವಸ್ಥಾನಕ್ಕೆ ಬಂದರೆ ಅರ್ಧ ಗಂಟೆ ಒಳಗಡೆ ಕೂತ್ಕೊಳ್ತಾರೆ. ಅವರು ಕೂಡ ಮಾಂಸ ತಿನ್ಕೊಂಡು ಅಲ್ಲಿ ಹೋಗ್ತಾರೆ. ಕೇಳಿ ನೋಡಿ ಒಂದ್ಸರಿ. ಮಡಿಯಿಂದ ಹೋಗ್ತಾರೆ, ಮಾಂಸ ತಿನ್ಕೊಂಡು ಹೋಗ್ತಾರೆ. ಕೇಳಿ.